ಫಸ್ಟ್ ಪ್ರೆಗ್ನೆನ್ಸಿ ನಾನು ಆಕ್ಚುಲಿ ಬಾಣಂತನನೇ ಮಾಡ್ಕೊಂಡಿಲ್ಲ ಗೈಸ್. ಆಮೇಲೆ ನಾನು ಪ್ರತೀಕ್ ನಿದ್ರೆನೇ ಮಾಡಿಲ್ಲ ಅನ್ಕೊಳ್ಳಿ. ನಮ್ಮ ಅಪ್ಪನೇ ಅಫ್ಕೋರ್ಸ್ ದುಡಿತಿದ್ದು ಎಲ್ಲ. ಫಸ್ಟ್ ಸ್ಕೂಲಿಂದ ಬರ್ತಿದ್ವಿ, ಸ್ಕೂಲಿಂದ ಬಂದ್ರೆ ಫುಲ್ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದು ಆಮೇಲೆ ಚಿತ್ರಾನ್ನ ಮಾಡಿ ನನಗೆ 5 ರೂಪಾಯಿ ಕೊಟ್ಟು ಅವಳು ಪೌಚಿಂದ ಕೋಟ್ಬಳೆ ತಗೋಬೋಗು. ನಮ್ಮಪ್ಪ ಬಂದ್ಮೇಲೆ ಇನ್ನೊಂದು ಅಗ್ನಿ ಸಾಕ್ಷಿ ಆಗೋದು. ಬ್ಲಿಂಕಿಟಿಂದ ಪ್ರಿಂಟೌಟ್ ತಗೊಂಡು ಬರ್ತಾ ಇದ್ದೀನಿ. ಒಂದು ಪ್ರಿಂಟೌಟ್ಗೆ 3 ರೂಪಾಯಿ ಅಂತ. ಸೊ ಈಗ ಆ ಬಟ್ಟೆಗಳನ್ನ ನನ್ನ ಮಗಳು ಅಮೇಯಾಗಿ ಹಾಕೋಣ ಅಂತ. ಚೋರಿ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸಮಯ ಇವಾಗ ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ಮೌಲಿನ ಜೊತೆ ಮಾತಾಡಿಕೊಂಡು 1:30-2 ಗಂಟೆ ತನಕ ನಿದ್ದೆ ಮಾಡಿಲ್ಲ. ತಲೆ ಹಿಡ್ಕೊಂಡ್ಬಿಟ್ಟಿದೆ. ಲೈಫು ಚೆನ್ನಾಗಿದೆ ಅನ್ಕೊತಾನೆ, ಬಟ್ ಒಂಥರ ಏನೋ ಚೆನ್ನಾಗಿಲ್ಲ. ಈಗ ಫ್ರೆಶಪ್ ಆಗಿ ಮನೆಗೆ ಹೋಗಿ ಮೌಲಿನ ತೋರಿಸಿ ಅಲ್ಲಿಂದ ಡೇ ಶುರು ಮಾಡ್ತೀನಿ. ಆ್ಯಂಡ್ ನಾನು ನಿಮಗೆ ತುಂಬ ಕ್ವಾಲಿಟಿ ಕಂಟೆಂಟ್ ಕೊಡಬೇಕು ಅಂತ ನೆನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ದೀನಲ್ಲ. ಸೊ ಅದ್ರದ್ದು ರಿಸರ್ಚ್ ಎಲ್ಲ ಹೋಗ್ತಾನೆ ಇದೆ. ಸಿಕ್ಕಾಬಿಟ್ಟೆ ಟಫ್ ಜಾಬು, ಬಟ್ ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ಅದನ್ನ ಏನೋ ಮಾಡಬೇಕು ಒಂದು ಪ್ರಯತ್ನ ಅಂತ ಅಂದ್ಕೊತಾ ಇದ್ದೀನಿ. ಓಕೆ, ಈಗ ಸದ್ಯಕ್ಕೆ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಾಯಿತು. ಶಿಟ್, ಸಮಯ 11 o'clock ಆಗಿನ್ನೂ ಹೊಟ್ಟೆಗೆ ತಿಂದಿಲ್ಲ ಅಂದರೆ ಹಿಂಗಿರುತ್ತೆ. ಛೈ, ಇದು ಒಂಥರ ಫುಲ್ ಶೈನಿಂಗ್ ಬಂದ್ಬಿಡುತ್ತೆ. ನಂಗೆ ಅದು ಇಷ್ಟ ಆಗಲ್ಲ, ಬಟ್ ವಿಜಿಯುದ್ದೆ ಆಗ್ತಾ ಇದ್ದೇನೆ. ಗಾಡಿ ಹೊಟ್ಟೆ ತುಂಬಿಸ್ಕೊಬಿಟ್ಟಿದೆ ಇವಾಗ. ಹೊಟ್ಟೆ ರಾತ್ರಿ ಪೂರ್ತಿ ಪೊಲೀಸ್ ಜೊತೆ ಮಾತಾಡ್ಬಿಟ್ಟು ನಿದ್ದೆ ಇಲ್ಲ. ಯಾರ ಜೊತೆ? ನನ್ನ ಹೆಂಡತಿ ಜೊತೆ. ಬರೋ ಆನವ ಮೈ ಆಂಡವ. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್
ಇಡ್ಲಿ ಇದ್ಯಾಕೆ ಇಷ್ಟೊಂದು ಬ್ಲೀಚ್ ಆಗ್ತಾ ಇದೆ? ಓಕೆ, ನಾನುಗೆ ನಮ್ಮ ಥರನೇ ಪಕ್ಕ ಕೂತ್ಕೊಂಡು ತಿನ್ನಬೇಕು ಅನ್ನೋ ಆಸೆ, ಹಠ ಮಾಡಿ ಹಾಕ್ಸ್ಕೊಂಡೆ ಇವಾಗ. ಏನು ಕೈ ಹಾಕ್ಬೇಕು? ನಾನು ವಿಡಿಯೋ ಮಾಡಲ ಇನ್ನ? ಹಾಂ, ಪರವಾಗಿಲ್ಲ, ತೋರಿಸ್ಲಾ? ನೋಡಿ ಮೌಲ್ಯ ತೋರಿಸ್ತಾಳೆ, ತಿಕ್ಕೇರು ಹಿಂಗೆ ಅಂತ ಅಂದ್ಬಿಟ್ಟು ಅವಳಿಂದ ಫ್ರೆಶ್ ಅಪ್ ಆಗಿಲ್ಲ. ಕೈ ಹಾಕಿ ನೋಡುವಂತೂ ಯಪ್ಪ ದೇವ್ರೆ. ಇಲ್ಲಿ ಸ್ಲೀಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದು ನ್ಯೂ ಮಾಮ್ನ ಹೋಗಿ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಹುದೇನೋ. ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಗೊತ್ತಿರುತ್ತೆ. ಇಲ್ಲಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಹೆಂಗಿರ್ಬೋದು ಅಂತ ನೋಡೋರು ತುಂಬ ಜನ ಇದ್ದಾರೆ. ಅದರ ಮಧ್ಯೆ ಒಂದು ಸಣ್ಣ ಪುಟ್ಟಾಣಿ ಮಕ್ಕಳುಗಳು ಇದ್ದಾರೆ ನನ್ನ ಈ ಲಿಸ್ಟಲ್ಲಿ. ಥ್ಯಾಂಕ್ ಯು ಎಲ್ಲರಿಗೂ. ಬಿಸಿ ಬಿಸಿ ಕಾಯಿ, ಚೇಪೆಕಾಯಿ, ನೀಲಗಿರಿ, ಬೇವಿನ ಸೊಪ್ಪು ಎಲ್ಲನೂ ಈಗ ಬ್ಲಿಂಕಿಟ್ಟಿಂದ ಪ್ರಿಂಟೌಟು ತಗೊಂಡು ಬರ್ತಾಯಿದ್ದೀನಿ. ಪ್ರಿಂಟೌಟು ಕೂಡ ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡ್ಬೋದು ನೋಡಿ, ಸೂಪರ್. ಅದೇನಂತಂದರೆ ನನ್ನ ಕೆಲಸ ಡಾಕ್ಯುಮೆಂಟ್ಸು ಪ್ರಿಂಟ್ ಹಾಕ್ಸ್ಬೇಕಾಗಿತ್ತು. ಇಲ್ಲಿ ಸುತ್ತಮುತ್ತ ಎಲ್ಲೂ ಪ್ರಿಂಟ್ ಇರಲಿಲ್ಲ. ಆರ್ಡ್ರ್ ಮಾಡಿದ್ದಕ್ಕೆ ಪ್ರಿಂಟ್ ಮಾಡಿ ಮನೆಗೆ ತಗೊಂಡು ಕೊಟ್ಬಿಟ್ರು. ಏನೇನು ಟೆಕ್ನಾಲಜಿ ಆಗಿದೆ ನೋಡಿ. ಇದು ನಿಮ್ಮ ಏರಿಯಾಗಳಲ್ಲಿ, ಊರುಗಳಲ್ಲಿ ಇದೆಯಾ ಈ ಥರ? ಈ ಬೆಂಗಳೂರಲ್ಲಿ ಅಫ್ಕೋರ್ಸ್ ಇದ್ದೇ ಇರುತ್ತೆ. ನಿಮ್ಮ ಊರಲ್ಲಿ ಹುಬ್ಳಿ, ಮೈಸೂರು, ಧಾರವಾಡ, ಹಾಸನ, ಕಿಟ್ಟೊಳಗೊಂದು ಕಿಟ್ಟು, ಒಂದು ಪ್ರಿಂಟ್ ಹೊಡಿಕೆ ₹3 ಅಂತ. ಪರವಾಗಿಲ್ಲ ಅಲ್ವಾ? ಇಷ್ಟು ಸೆಕ್ಯೂರಾಗಿ ಪ್ಯಾಕ್ ಮಾಡಿ ಮನೆ ಹತ್ರ ತಗೊಂಡು ಕೊಡ್ತಾರೆ. ಇದು ಡಾಕ್ಯುಮೆಂಟ್ಸ್ ತೋರಿಸಂಗಿಲ್ಲ. ಸೂಪರು. ಮನೆಗೆ ತಗೊಬಂದು ಕೊಡೋಕ್ಕೆ ₹31 ಚಾರ್ಜ್ ಮಾಡ್ತಾರೆ. ಈ ಪ್ರಿಂಟೌಟ್ಗೆ ಅಷ್ಟಾಗ್ಬಿಡುತ್ತೆ. ಆಚೆ ಕಡೆ ಪ್ರಿಂಟ್ ಹಾಕ್ಸಿದ್ರೆ, ಪ್ರಿಂಟ್ಗೆ ಅಂತ ತಗೊಂಡ್ರೆ ಒಂದಕ್ಕೆ ₹3 ₹4 ಚಾರ್ಜ್ ಮಾಡ್ತಾರೆ. ಪ್ರಿಂಟ್ಗೆ ಜೆರಾಕ್ಸ್ಗಲ್ಲ, ಜೆರಾಕ್ಸ್ಗೆ ₹2, ಪ್ರಿಂಟಿಗೆ ಅದೇ ಲಿಸ್ಟಿಗೆ ಚಾರ್ಜ್ ಮಾಡ್ತಾರೆ. ₹3 ಪ್ರಿಂಟೌಟ್ಗೆ ಅಂತ ಅಂದ್ಬಿಟ್ಟು ಇಷ್ಟು ಪ್ರಿಂಟೌಟ್ ಕೊಟ್ಟಿದ್ದಾರೆ. ಗ್ರೇಟ್. ಓಕೆ, ಅಂದರೆ ಹೆಂಡತಿ ಬರೋವ್ರಿಗೂ ಊಟ ಮಾಡಲ್ಲ ಅಂತ ಹಠ ಮಾಡಿ ಕೂತ್ಕೊಂಡಿದ್ದೀರಾ ನೀವು. ಇವತ್ತಿನ ಮಧ್ಯಾಹ್ನದ ಊಟ ರೇಷನ್ ಅಕ್ಕಿ ಸಾರು, ಅನ್ನ. ಸೊ ಪ್ರೋಟೀನ್ ಅಲ್ಲಿದೆ, ಪ್ರೋಟೀನ್. ಎಲ್ಲಿ? ಕರೆಕ್ಟ್, ಹಾಗೆ ಕುಡಿಯೋದು ನಾನು. ಅಪ್ಪು ಇದರಲ್ಲೇ ತಲೆ ಹೊಡೆದಾಕ್ಬಿಡ್ತೀನಿ ಕಣಪ್ಪ, ಸತ್ವಲ್ಲ ನಾನು. BP ರೈಸ್ ಮಾಡಬೇಡ ನನಗೆ. ಈಗ ಇಲ್ಲಿ ಏನು ಕೇಳ್ತಾರದು ಗೊತ್ತಾ? ಅಮ್ಮನ ಹತ್ರ ಅಮ್ಮ ಪ್ಲೀಸ್ ಏನಾಗಲ್ಲ ಅಮ್ಮ. ನೀನೇನು ಕೇಳ್ತಾರ ಪಾಪ? ವೈನ್ ಕೇಳ್ತಾವನೆ, ಊರಿಂದ ತಂದಿರೋಲ್ಲ. ಏನಾಗಲ್ಲಂತೆ ಅದು. ಏನು ಮಾಡ್ತಿದ್ದೀರಾ ಬಸ್ಸು ನೀವು? ಹಾಂ, ಏನು ಮಾಡ್ತಿದ್ದೀರಾ ಬಸ್ಸು ನೀವು? ಅಂತ ಹಾಗೆ ಎಷ್ಟು ಬೇಗ ಸಮಯ ಕಳೆದೋಗುತ್ತೆ ಗೊತ್ತಾ? ಅಯ್ಯೋ, ಕೆಲಸ ಮಾಡೋದ ಬಿಡೋದ ಅಂತ ಅನಿಸುತ್ತೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ ಸುತ್ತಿ 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 ಸಾಕಾಗಿದೆ ನನಗೆ. ಹಲೋ, ಓಕೆ, ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಇವಾಗ. ದಾರಿಲಿ ಗ್ಯಾಪಲ್ಲಿ ಒಂದು ಎಳ್ನೀರು,
ಸ್ವಲ್ಪ ಬಾಡಿ ಪೂರ್ತಿ ಹೆವಿ ಆಗ್ತಾಯಿದೆ, ಅದಕ್ಕೋಸ್ಕರ 60. ಹಾ, ಗುಡ್ ಈವ್ನಿಂಗ್. ಇವತ್ತು ಡಿಸ್ಟರ್ಬೆನ್ಸ್ ಮಾಡ್ತವ್ರೆ. ಎಣ್ಣೆ ಸ್ನಾನ ಆಯಿತು, ಚೆನ್ನಾಗಿ ನಿದ್ರೆ ಮಾಡಿ ಇವಾಗ ಎದ್ದಿದ್ದೀನಿ. ನೆನ್ನೆ ಮೂಗು ಚುಚ್ಚಿದ್ದು, ಇದೆಲ್ಲ ಊದ್ಕೊಂಡಿಲ್ಲ, ಪೇಯ್ನ್ ಇದೆ, ಬಟ್ ಐ ಆಮ್ ಗುಡ್, ಓಕೆ. ಈಗ ನಮ್ಮಮ್ಮ ಏನು ಮಾಡ್ತಿದ್ರು ಗೊತ್ತಾ, ಇದೆಲ್ಲ ಆನವ್ದು ಬಟ್ಟೆಗಳು ಗೈಸ್, ತೋರ್ಸಮ್ಮ. ಆನವ್ ಚಿಕ್ಕವನಾಗಿರುವಾಗ ಅವನ್ನ ಯಾವುದಾದ್ರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೆ ನಾನು. ಸೊ ಈಗ ಆ ಬಟ್ಟೆಗಳನ್ನ ನನ್ನ ಮಗಳು ಅಮೇಯಾಗಿ ಹಾಕೋಣ ಅಂತ. ಇದೆಲ್ಲ ಗೊತ್ತಿಲ್ಲ, ಎಲ್ಲರೂ ಮಾಡ್ತಾರಾ, ಬಟ್ ನಮ್ಮಮ್ಮ ನನಗೆ ನನ್ನ ತಮ್ಮಂಗೆ ಮಾಡಿದ್ದಾರೆ, ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಈಗ ಈ ಒಂದೊಂದು ಬಟ್ಟೆ ಓಪನ್ ಮಾಡಿದಾಗಲೂ ಎಷ್ಟು ಮೆಮೊರೀಸ್ ಎಲ್ಲ ಇದೆ ಗೊತ್ತಾ, ಆ ಡೇಸ್ ಎಲ್ಲ ನೆನಪಾಗುತ್ತೆ. ಅಯ್ಯಯ್ಯೋ, ಕರೆದಾಗಲೇ ಮದುವೆ. ಆನವು ಆಚೆ ಆಟಾಡಕ್ಕೆ ಹೋಗಿದ್ದಾನೆ. ಆನವ್ ಇಸ್ ಹೀಸ್ ಚುಚ್ಚು. ಯಾವ ಸ್ವಿಚ್ಚು ಆಫ್ ಮಾಡಿಬಿಟ್ಟಿದ್ದೆ. ಸಂಜೆ ವೇಳೆಯಲ್ಲಿ ಲಡ್ಡು ತಿನ್ನೋ ಸಮಯ ಬಂದಿದೆ. ಇಲ್ಲಿವರೆಗೂ ಇತ್ತು, ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೇನೆ ಆಗಲೇ. ನೀವು ಬಿಡಿದೆ, ಇದು ನಿನ್ನ ಬಟ್ಟೆಗಳು ಕಮ್ಮಿ ಯಾರಾನ ಹುಡುಬ. ಅಯ್ಯೋ ನೆನಪ್ಪನೇ. ಆಮ್ಚೋರಿ ಅರೋಣ, ಆಮ್ಚೋರಿ, ಚಪ್ಪಲ್ ಚೋರಿ, ಖಾರ ಮಸಾಲ, ಪಾನಿಪೂರಿ, STOP, ಕಮ ಫುಲ್ ಸ್ಟಾಪ್, ಸ್ಟ್ಯಾಚು. ವಾನೋ ಬಂತು 3 bags. ಓ ಇಲ್ಬಾ. I love you, Anav. ಥ್ಯಾಂಕ್ ಯು. ಆನವ್ ಏನು ಗೊತ್ತಾ, ಯಾವಾಗ್ಲೂ ಮಮ್ಮಿ ಆಫ್ ಮಾಡಿ ಮಮ್ಮಿ, ಯಾವಾಗಲೂ ಏನೋ ತಿನ್ನೋವಾಗ ಎಲ್ರಿಗೂ ತಿನ್ನಿಸ್ತಾನೆ. ಫಸ್ಟ್ ನೀವು ತಿನ್ನಿ, ಆಮೇಲೆ ನಾನು ತಿಂತೀನಿ. ದೊಡ್ಡ ಮನಸ್ಸು ತುಂಬ ದೊಡ್ಡ ಮನಸ್ಸು. ನೋ ನೀನು ತಿನ್ನಿ, ಇರೋದೇ ಅಲ್ಲಿ ಸ್ವಲ್ಪ. ಪತ್ತ ಹಲೋ, ಹಾಯ್ ಪಾಪ, ಹೇಳುಮ್ಮ. ಹಾಂ, ಓಡಿಸು. ಹಿಂಗೆ ಮಾಡಬೇಕಾ ನಾವು? ಎಲ್ಲಿ ಅದು? ಹಾಂ, ಕರೆಕ್ಟ್ ಬಾ. ಅಯ್ಯೋ ಹಂಗಲ್ಲ ಕಣೋ, ಕುತ್ಕೋ. ಹಾಂ, ಹಿಂಗೆ ಮಾಡಿ, ಹಿಂಗೆ. ಹಾಂ, ಸೂಪರ್ ನಾವು. ಈ ಕಡೆ ಬಾ, ರೈಟ್. ಹಾಂ, ಬಾ. ಸ್ವಲ್ಪ ಹೊತ್ತು ದುರಂಧರ್ 2 ನೋಡ್ಕೊಂಡು, ಜೊತೆಗೆ ಸರ್ಪ್ರೈಸ್ ಆಗಿ ನನ್ನ ತಮ್ಮ ಎಂಟ್ರಿ ಕೊಟ್ಟ. ಅದ್ರ ಮಧ್ಯೆ ನಾನು ವೀಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಸಕ್ಕತ್ತಾಗಿ ನಾವಿಬ್ಬರಿದ್ದಾಗ ಒಂದಷ್ಟು ಹಳೆಯದೆಲ್ಲ ಮಾತಾಡ್ಕೊಂಡು ಒಂದಷ್ಟು ಹರಟೆ ಹೊಡಿತಾ ಇರ್ತೀವಿ. ಸೊ ಈಗ ತಾನೇ ನಾವೊಂದು ಹಳೆ ಲ್ಯಾಪ್ಟಾಪ್ ವಿಷಯ ಮಾತಾಡ್ಕೊಳ್ತಾ ಇದ್ದು. ಸೊ ಪಾಪ ಐಫೋನು, ಸೂಪರು ಐಫೋನು, ಆದರೆ ಯಾರು ಸೆಕೆಂಡ್ಸ್ ತೊಗೊಳಕ್ಕೆ ಹೋಗ್ಬೇಡಿ, ಹೊಸದೇ ತಗೊಳ್ಳಿ. ಸಖತ್ ಯೂಸು. ಆದರೆ ಸೆಕೆಂಡ್ಸು ಏನಕ್ಕೆ ಅಂತಂದರೆ, ಇವನು ಒಂದು ಲಾಜಿಕ್ ಕೇಳಿದ. ಐಫೋನ್ ಅಥವಾ ಆ್ಯಪಲ್ ಪ್ರಾಡಕ್ಟ್ ತೊಗೊಂಡ್ರೆ ಆ್ಯಪಲ್ ಸ್ಟೋರಲ್ಲೇ ಒಳ್ಳೆ ಪ್ರೈಸ್ ಕೊಟ್ಟು ವಾಪಸ್ ತೊಗೊತಾರೆ. ಹಾಗಾಗಿ ಹೊರಗಡೆ ಸೆಕೆಂಡ್ಸಲ್ಲಿ ಯಾರೂ ಮಾರಲ್ಲ. ಅಕಸ್ಮಾತ್ ಯಾರಾದ್ರು ಸೆಕೆಂಡ್ಸಲ್ಲಿ ಮಾರ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಏನಾದರೂ ಒಂದು ಡಿಫೆಕ್ಟ್ ಇದೆ ಅಂತ ಒಂದು
ಇದು ಏನು ರೂಮರ್ಸ ಅಥವಾ ಸತ್ಯಘಟನೆ ಸತ್ಯಘಟನೆ ಸೊ ಇದು ಇವನೇ ಸಾಕ್ಷಿ ಅದಕ್ಕೆ. ಹಾಗಾಗಿ ಐಫೋನ್ ತೊಗೊಂಡಾಗಿದ್ರೆ ಹೊಸದೇ ತಗೊಳ್ಳಿ, ಯಾರೂ ಹಳೆ ತೊಗೊಳಕ್ಕೆ ಹೋಗ್ಬೇಡಿ. ಈ ಶಮ ಬಂಗಾರ ಬಾ ಊಟ ನೋಡಿ, ಆಲ್ರೆಡಿ ಅದು ಊಟ ಹಾಕಿದೆ. ತುತ್ತೂರು ಬರೋ. ಅಯ್ಯೋ ಈಗ ಮಳೆಯಲ್ಲಿ ನೆನ್ಕೊಂಡು ನಾನು ಮತ್ತೆ ಅವನು ಬ್ಲಾಗ್ ಮಾಡ್ತಾನೆ. ನಾನು ಹೇಳಿದ ಡೈಲಾಗ್ ಇರ್ತಾನೇನು, ಅಚ್ಚುಮೆಚ್ಚು ಅಣ್ಣ ಅಂತ. ಸ್ಕೂಟ್ರಲ್ಲಿ ಬರ್ತಿದ್ನಲ್ಲ ಹಾಂ ಅವಾಗ ಫಸ್ಟ್ ಟೈಮ್ ಹಾಂ ಅಲ್ವಾ? ಅಲ್ಲ ಇದು ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ವೀಕ್ ಫಸ್ಟ್ ಟೈಮ್ ನಾವಿಬ್ಬರು ಟ್ರಾವೆಲ್ ಮಾಡ್ತಾರೆ. ಏಯ್ ಬಾ ಥೂ, ಲಿಫ್ಟಲ್ಲಿ ಈಗಲೂ ಲಿಫ್ಟ್ ಆಗಬೇಕು ಅಂತ. ಹಲೋ ನೀನು ಯಾರು? ಲಾ 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 ಯಾಮಿನಿ ಯಾರಮ್ಮ ನೀನು ಯಾಮಿನಿ. ಸುಸ್ತಾಯ್ತವ ಮೂಲೇಶ್ವರಿ ಪಳ್ಳಿಯರ್? ಹಲೋ ಸುಬ್ಬಿ, ಮಗಳು ಮಕ್ಕಂಡ್ಲ? ನಿದ್ದೆ ಇಲ್ಲ, ಮರ್ತ್ಬಿಡ್ಬೇಕು ಅಷ್ಟೇ ನಿದ್ರೆ. ಪಾಪ ಅದಕ್ಕೆ ಹುಷಾರು. ನಿದ್ದೆ ಇಲ್ಲ ಪಾಪ, ಅದಕ್ಕೆ ಹಂಗೆ ಇಬ್ಬರು ಆಲ್ಟರ್ನೇಟ್ ಆಗಿ ಹಂಗೆ ಹೋಗ್ತಾ ಇದ್ದಾರೆ. ಅವ್ರು ಇರೋದಕ್ಕೆ ಕೆಲಸದ ಅವ್ರ ಹೆಲ್ಪರ್ ಅವ್ರು ಇರೋದಕ್ಕೇನೆ ಇಷ್ಟು ಓಕೆ ಅಂತ. ಇಲ್ಲ ಅಂದಿದ್ರೆ ಯಾವ ಸೀಟ್ ಮೇಲೆ ಕುತ್ಕೋಬೋದಾ? ಹೇಳೋ ಬಾಣಂತನ. ಈ ಬಾಣಂತನದಲ್ಲಿ ನೀನು 5ನೇ ತಿಂಗಳಿಗೆ ಅನ್ನ ಬಿಟ್ಟೋದಲ್ಲ, ದಯವಿಟ್ಟು ಮಾಡ್ಕೊಂಬಿಡ ತಾಯಿ ಈ ಥರ ಈ ಸತಿ. ಹಾ ಅದನ್ನ ಹೇಳ್ಬೋದು. ಇವಾಗ ಏನು ಗೊತ್ತಾ, 5th ಅಲ್ಲ ಅಪ್ಪು, 6th ಮಂತ್ಗೆ ಅವನಿಗೆ ಆನವ್ಗೆ ಅನ್ನಪ್ರಾಶನ ಆಯ್ತಲ್ಲ, ಅನ್ನಪ್ರಾಶನ ಮುಗಿಸ್ಕೊಂಡು ನಾನು ಪ್ರತೀಕ್ ಇದ್ದಿದ್ದ ಮನೆಗೆ ಹೋಗ್ಬಿಟ್ಟೆ. ಆವಾಗ ನಾನು ಪ್ರತೀಕ್ ಆನವ್ 3 ಜನ ಪೂರ್ತಿ ನೈಟೆಲ್ಲ ಪೂರ್ತಿ ಎದ್ದು ನಾನೇ ನೋಡ್ಕೊತಾ ಇದ್ದೆ. ಆ್ಯಂಡ್ ಅಡುಗೆ ಮಾಡ್ತಾ ಇದ್ದಿದ್ದು ನಾನೇ, ಮನೆ ಕೆಲಸ ಮಾಡ್ತಾ ಇದ್ದಿದ್ದು ನಾನೇ, ಯಾರೂ ಇರಲಿಲ್ಲ, ಗಿಲ್ಪ್ ಏನೂ ಇಲ್ಲ. ಆವಾಗ ಜೊತೆಗೆ ವ್ಲಾಗ್ಸ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಪ್ರೋಮೋ ವ್ಲಾಗ್ಸ್ ಸ್ಟಾರ್ಟ್ ಆಗಿದ್ದೆ ಏನಂತಾರೆ ಆನವ್ 6 ಮಂತ್ಸಲ್ಲಿ ಇರುವಾಗ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದನ್ನು ಅಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಾರ್ಟ್ ಮಾಡಿದ್ದಂತೂ ಆವಾಗಲೇ ಅದೆಲ್ಲ ಮಾಡ್ಕೊತಾ ಇದ್ವಿ. ಸಿಕ್ಕಾಪಟ್ಟೆ ಸ್ಟ್ರಗಲಿಂಗ್ ಟೈಮ್ ಅವಾಗ. ಅದೆಲ್ಲ ಮುಗಿಸಿ ಇನ್ನೇನೋ ರಿಕವರಿ ಆಗೋ ಸಮಯದಲ್ಲಿ ಇವಾಗ ಅಮೇಯ ಬಂದಿದ್ದಾಳೆ. ಬಟ್ ಈ ಜರ್ನಿನೂ ಎಂಜಾಯ್ ಮಾಡ್ತಿದ್ದೀವಿ. ಬಟ್ ಸ್ಟಿಲ್ ಸೆಕೆಂಡ್ ಪ್ರೆಗ್ನೆನ್ಸಿ ಈಸ್ ಹಿಟ್ಟಿಂಗ್ ವೆರಿ ಹಾರ್ಡ್. ಹೌದು, ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಹೇಗೆ ನಡೀತಿದೆ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ? ಫಸ್ಟ್ ಪ್ರೆಗ್ನೆನ್ಸಿ ನಾನು ಆ್ಯಕ್ಚುಲಿ ಬಾಣಂತನೇ ಮಾಡ್ಕೊಂಡಿಲ್ಲ ಗೈಸ್. 6 ಮಂತ್ಸ್ 5-6 ಮಂತ್ಸ್ ಅಷ್ಟೇ. ಅದೂ ಮಾಡ್ಕೊಂಡಿಲ್ಲ. ಯಾಕಂದರೆ ಆನವನ್ನ ಕರ್ಕೊಂಬಂದಾಗ ಸಿನಿಮಾದೆಲ್ಲ ಮುಗಿದೋಗಿತ್ತು. ಏನಕ್ಕೆ ಅಂತ ನೀವು ಕೇಳ್ಬೋದು. 3 ವರ್ಷ ಕಷ್ಟ ಬಿದ್ದು ಮಾಡಿದ ಧ್ರುವತಾರೆ ಸಿನಿಮಾ ರಿಲೀಸಿಂಗ್ ಟೈಮು. ಆವಾಗ ನಾನು ಬಾಣಂತನದಲ್ಲಿ ನನಗೆ ಧ್ರುವತಾರೆ ಈಸ್ ಅನದರ್ ಬೇಬಿ ಅಲ್ಲ. ಅದನ್ನು ಗಿವ್ ಅಪ್ ಮಾಡೋಕ್ಕೆ ಚಾನ್ಸ್ ಎಲ್ಲ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಏನಕ್ಕಂದರೆ ಫಸ್ಟ್ ನನಗೋಸ್ಕರ ಸೆಕೆಂಡ್ ಹಾಫ್ ಶೂಟಿಂಗೇ ಲೇಟ್ ಆಗಿಬಿಡ್ತು. ಯಾಕಂದರೆ ನಾನು ವೆಯ್ಟ್ ಲಾಸ್ ಆಗಬೇಕಾಗಿತ್ತು ಕ್ಲೈಮ್ಯಾಕ್ಸ್ ಸೀನಿಗೆ. 4 to 5 kgs ನಾನು ಸಣ್ಣ ಆಗಿ ಮತ್ತೆ ನನ್ನ ಲುಕ್ ಚೇಂಜ್ ಮಾಡಿಕೊಂಡು ನಾವು ಕ್ಲೈಮ್ಯಾಕ್ಸ್ ಶೂಟ್ನ ಮಾಡಿದ್ದು. ತಾರೆಗೆ ಪ್ರತೀಕ್ ಆಗಿರಲಿ, ನನ್ನ ಪ್ರತೀಕ್ ಒಂದು ದೊಡ್ಡ ಕನಸಾಗಿತ್ತದು. ಪ್ರತೀಕ್ ಕನಸು ಅದು ನನ್ನ ಕನಸಾಯಿತು ಲೇಟ್ರ್ ಆನ್. ನನಗೆ ಯಾವುದೇ ಥಾಟ್ ಇರಲಿಲ್ಲ ನಾನು ಸಿನಿಮಾ ಮಾಡ್ತೀನಿ ಅಥವಾ ನಂಗೆ ಆ ಪೊಟೆನ್ಷಿಯಲ್ ಇದೆ ಅಂತ. ನಮ್ಮೆಲ್ಲರ ಕ್ರೆಡಿಟ್ಸ್ ಈಗ ನಾವೇನೇನೆಲ್ಲ ಸುಬ್ಬಿ ಅವ್ರು, ನಮ್ಮದು, ನನ್ನ ಆ್ಯಕ್ಟಿಂಗ್ ಇನ್ ಧ್ರುವತಾರೆಯಲ್ಲಿ
ಅದೆಲ್ಲನೂ ಪ್ರತೀಕ್ಗೆ ಹೋಗ್ಬೇಕು. ಯಾಕಂದರೆ ಅವ್ರಿಗೆ ಎಷ್ಟು ಸ್ಟ್ರಗಲ್ ಮಾಡ್ತಿದ್ರು ಅಂದರೆ, ಇಲ್ಲಿ ಕ್ಯಾಮ್ರಾ ಇಟ್ಟು ಕ್ಯಾಮ್ರಾಮನ್ಗೆ ಇದೇ ಆ್ಯಂಗಲ್ ಬೇಕು ಅಂತ ಇವಾಗ ಸೋ ಸ್ಪೆಸಿಫಿಕ್ ಇಟ್ಟು ಆಮೇಲೆ ಬಂದು ನನಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಅವ್ರು ಅದನ್ನು ಇದು ಮಾಡ್ಕೊಂಡಿವು ಅಕ್ಕಪಕ್ಕದವ್ರಿಗೂ ಹೇಳ್ಕೊಟ್ಟು ಆಮೇಲೆ ಅವ್ರು ಆ್ಯಕ್ಟ್ ಮಾಡುವಾಗ ಇಟ್ ವಾಸ್ ಸೋ ಟಫ್. ಆಮೇಲೆ ನಾನು ಪ್ರತೀಕ್ ನಿದ್ರೆನೇ ಮಾಡಿಲ್ಲ ಅನ್ಕೊಳ್ಳಿ. ಅಕ್ಕ ಯಾವಾಗ ಬಂದಿದ್ದು? ಅವ್ರು ಬಂದಿದ್ದು ಹೊಸ ಮನೆಗೆ ಬಂದಾಗ್ಲೇನೆ ನಾವು ಈ ಮನೆಗೆ ಬಂದ್ವಿ ಗೊತ್ತಾ. ಈ ಮನೆಗೆ ಬಂದು 1.5 year ಆಗಿದೆ. ಅವಾಗಿಂದ ಅಷ್ಟೇನೆ ನಾವು ಹೆಲ್ಪರ್ನ ಇಟ್ಕೊಂಡು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿವರೆಗೂ ಏನು ಇಲ್ಲ, ವಿ ಡೋಂಟ್ ನೋ. ನಂಗೆ ಇದ್ರ ಜ್ಞಾಪಕನೇ ಇಲ್ವಲ್ಲ ಮೂಲ್ಯಕ್ಕ. ಅಲ್ಲಿ ಮಾತಾಡಿದ್ವಿ, ಅಲ್ಲಿ 1 ವಾರ ಇದ್ವಿ ನೋಡು. ಸುಜಾತ ಏನು ಸರೋಜಮ್ಮ ಬಂದಾಗ ಅಲ್ಲಿ 1 ವಾರ ಇದ್ವಿ, ಎಲ್ಲ ಶಿಫ್ಟ್ ಮಾಡ್ಕೊಂಡ್ವಿ. ಹೊಸ ಮನೆಗೇನೆ ಬಂದಿದ್ದು, ಅವ್ರು ಬಂದಿದ್ದೆ ಹೊಸ ಮನೆಗೆ ಅಷ್ಟೇ. ಅದಾದ್ಮೇಲೆ ಅವ್ರ ಮಧ್ಯದಲ್ಲಿ ಹೋದ್ರು, ಅವ್ರಿಗೂ ಮೊಮ್ಮಕ್ಳಿದ್ರು ಅಂತ ಹೋದ್ರು. ಅದಾದ್ಮೇಲೆ ಪದ್ಮ ಬಂದಿದ್ದು. ಪದ್ಮ ಬಂದು ಸ್ವಲ್ಪ ತಿಂಗಳೇ ಇದ್ದಿದ್ದು. ಆಮೇಲೆ ಪದ್ಮಂಗೆ ಅವ್ರ ತಂದೆಗೆ ಏನೋ ತಲೆಗೆ ಪೆಟ್ಟಾಯ್ತು ಅಂತ ಅವರು ಹೋದ್ರು. ಆವಾಗ ನಾವು ದೊಡ್ಡವನಾಗ್ಬಿಟ್ಟ ಅಷ್ಟೊತ್ತಿಗೆ. ಆವಾಗ ನಾನು ಅಮ್ಮಂಗೆ ಅಲ್ಲಿವರೆಗೂ ನಮ್ಗೆ ಆ್ಯಕ್ಚುಲಿ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ. ನನ್ನ ಪೇರೆಂಟ್ಸ್ಗೂ ಕೊಡಲಿಲ್ಲ, ಪ್ರತೀಕ್ ಪೇರೆಂಟ್ ನಮ್ಮದು ನಾವೇ ನೋಡ್ಕೋಬೇಕು, ನಾವೇ ಬ್ಯಾಲೆನ್ಸ್ ಮಾಡಬೇಕು ಅಂತ ಮಾಡ್ಕೊಂಬಂದ್ವಿ. ಅಯ್ಯೋ ಗೈಸ್, ದೋಸ್ ಡೇಸ್ ಅಲ್ವಾ, ರಾತ್ರಿ ಎಲ್ಲ ನಿದ್ರೆನೇ ಇರ್ತಿಲ್ಲ. ಬಟ್ ಸ್ಟಿಲ್ ಬೆಳಗ್ಗೆ ಎದ್ದು ಎಲ್ಲನೂ ಮಾಡ್ತಿದ್ದೆ. ಆ್ಯಂಡ್ ವರ್ಕ್ ಏನು ಮಾಡ್ತಿದ್ರಲ್ಲ ಆವಾಗ ಅವ್ರಿಗೆಲ್ಲ ಅಡುಗೆ ನಾನೇ ಮಾಡಬೇಕು. ಎಲ್ರಿಗೂ ಮನೆಗೆ ಅಡುಗೆ ಮಾಡಿ ಕುಕ್ ಇಡ್ಕೊಬೇಕಾಗಿತ್ತು ಅಂತ ಇವಾಗ ನನಗೆ ಥಾಟ್ ಬಂದಿದೆ. ಅದಕ್ಕೆ ಯಾಕಂದ್ರೆ ನಾನು ಆಲ್ರೆಡಿ ರಾತ್ರಿ ನಿದ್ರೆ ಇಲ್ಲದೆ ನಾವು ನಿದ್ರೆನೇ ಮಾಡಿಲ್ಲ. ಅವನು 1.5 year ಈವನ್ ಟುಡೇ ಹಿ ವೋಂಟ್ ಸ್ಲೀಪ್ ಪ್ರಾಪರ್ಲಿ ಅವನಂತೂ. ಅದಾದಮೇಲೆ ಬೆಳಗ್ಗೆ ಎದ್ದು ನಿದ್ರೆನೇ ಇಲ್ಲದೆ ಏನೋ ವರ್ಕ್ ಮಾಡಿ ಏನೋ ಕೆಲಸ ಮಾಡಲೇಬೇಕು, ಅಡುಗೆ ಮಾಡ್ಬೇಕಂದ್ರೆ ನನಗೆ ಅಂತ ಅನಿಸ್ತಿತ್ತು. ಅದಾಗಿದ್ದು ಸ್ವಲ್ಪ ದಿನಕ್ಕೆ ಐ ಗಾಟ್ ಪ್ರೆಗ್ನೆಂಟ್. ಆ್ಯಂಡ್ ಅವಾಗೂ ನಾನು ಈ ಪ್ರೆಗ್ನೆನ್ಸಿ ಸಖತ್ ಕೆಲಸ ಮಾಡಿದ್ದೀನಿ. ಫುಲ್ 24/7 ಎಲ್ಲ ಕಡೆ ಓಡಾಡಿದ್ದೀನಿ, ಎಲ್ಲ ಕಡೆ. ಯಾಕಂದ್ರೆ ನಂಗೊಂದೊಂದು ಐಡಿಯಾ ಏನದು ಮುತ್ತುರತ್ನ ಟೈಮಲ್ಲಿ ನೀನು ಪ್ರೆಗ್ನೆಂಟ್ ಆಗಿದೆ ತಾನೇ? ಇಲ್ಲ ಮುತ್ತುರತ್ನ ಟೈಮ್ ಆದ್ಮೇಲೆ ಅಲ್ವಾ ಆಗಿದೆ? ಅದಾದ್ಮೇಲೆ ಮುತ್ತುರತ್ನ ಕಂಟಿನ್ಯೂ ಮಾಡ್ಬಿಟ್ಟಿದ್ರೆ ಮಾತ್ರ ಗೈಸ್ ಟ್ರಸ್ಟ್ ಮೀ ನನಗೆ ಎಷ್ಟು ಎಂಜಾಯ್ ಮಾಡಿದ್ದೀನಿ. ಹೇಳಿದ್ರು ಇವತ್ತು ನನ್ನ ಬ್ಲಾಗ್ಸ್ ಅಲ್ಲಿ, ಅಪ್ಪು ಸುಬ್ಬಿ ಬ್ಲಾಗ್ಸ್ ಅಲ್ಲಿ ಬಾವ ಮುತ್ತುರತ್ನದ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಅದಂತೂ ಅಮೇಝಿಂಗ್, ನನ್ನ ಲೈಫ್ ಟೈಮ್ ಮೆಮೊರಿ ಅದು. ಸಖತ್ ಎಂಜಾಯ್ ಮಾಡಿದ್ದೀನಿ ನಾನು ಅದನ್ನು. ಏನಾದ್ರು ನೋಡಿಲ್ಲ ಅಂದರೆ ಮುತ್ತುರತ್ನ ಸೀರೀಸ್ ನೋಡ್ಕೊಳ್ಳಿ, ತುಂಬ ಸಖತ್ತಾಗಿದೆ ಅದು. ಇಟ್ ವಾಸ್ ಕಂಪ್ಲೀಟ್ಲಿ ಲೈವ್ ಶೋ, ಅದು ಸಖತ್ತಾಗಿತ್ತು. ಈ ಪ್ರೆಗ್ನೆನ್ಸಿ ಪೋಸ್ಟ್ಮಾರ್ಟಮ್ ಎರಡೂ ತುಂಬ ಕಷ್ಟ ಆಗ್ತಿದೆ. ಆ್ಯಂಡ್ ನಾನು ಆಲ್ರೆಡಿ ಫಸ್ಟ್ ಬಾಣಂತನ ಮಾಡ್ಕೊಂಡಿಲ್ಲ. ಈ ಬಾಣಂತನದಲ್ಲಿ ನೀನು ಅದನ್ನ ಇದು ಮಾಡ್ಕೊಳಕ್ಕೆ ಆಗಲ್ಲ. ನಾನು ಅದಕ್ಕೆ ಹೇಳಿದ್ದಿ, ನಾನು ಅದಕ್ಕೆ ಇವಾಗ ಈಗ ನೋಡಿ, ಆನವಿದಾನೆ, ಪಾಪು ಇದೆ. ಇದೆರಡೂ ನಾನು ಒಬ್ಳೆ ಬ್ಯಾಲೆನ್ಸ್ ಖಂಡಿತ ಮಾಡೋಕ್ಕಾಗಲ್ಲ. ಜಸ್ಟ್ ನಾನು ಇಲ್ಲಿರೋದಕ್ಕೆ ಮಾತ್ರ ಇದು ಮಾಡಿದ್ದಾರೆ. ಮಿಕ್ಕಿದೆಲ್ಲ ನಮ್ಮ ಅತ್ತೆ, ಐ ಮೀನ್ ನನ್ನ ಯಜಮಾನ್ರು ಮೇಯ್ನಾಗಿ ನಮ್ಮ ಅತ್ತೆ ಸಪೋರ್ಟು, ನಮ್ಮ ಮಾವ ಎಲ್ಲರೂ ಓಕೆ ಅಂದು. ಸ್ಪೆಷಲಿ ಅವರು ಎಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮನೆ ಸಿಚುವೇಶನ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನಮ್ಮ ಮನೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಆ್ಯಂಡ್ ಸ್ಪೆಷಲ್ ಕೇರ್ ಎಲ್ಲ ಪ್ರತೀಕ್ ತೊಗೊತಾ ಇದ್ದಾರೆ. ಮೊನ್ನೆ ಪಪ್ಪನ ಬಗ್ಗೆ ಮಾತಾಡಿದ್ವಿ. ಪಪ್ಪನ ನಾವು ಹೇಳದೆ ಹೋದರೆ ಹೇಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಯ್ತು. ಯಾಕಂದ್ರೆ ತುಂಬ ಕೇಳೋಕ್ಕೆ ನೀವೆಲ್ಲ ನೋಟಿಸ್ ಮಾಡಿ ಕೂಡ ತುಂಬ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡಿ ಓಕೆ ಹೇಳೋಣ ಪಪ್ಪಂದು ಏನಿದೆ ಪರಿಸ್ಥಿತಿ ಅನ್ನೋದು. ಇವಾಗ ನಾನು ಹೇಳೋದೇನೆಂದರೆ ಗೈಸ್, ಈಗ ನನ್ನ ತಮ್ಮಂಗೆ ಇವಾಗ ಎಷ್ಟಪ್ಪ 24 ನನಗೆ 28, ನನಗೂ ಅವನಿಗೂ 4 years ಡಿಫ್ರೆನ್ಸ್. ಓಕೆನಾ, ನಾನು ದೊಡ್ಡೋಳು, ನನಗೆಲ್ಲ ಅರ್ಥ ಆಗ್ತಿತ್ತು. ಆದರೆ ಅಪ್ಪುಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು 18 yearsಗೆ ಐ ಬಿಕೇಮ್ ಇಂಡಿಪೆಂಡೆಂಟ್. ಇಷ್ಟೊಂದ್ಸಲ ಡೈರಿ ಕೊಡ್ತಾ ಇರಲಿಲ್ಲ. ಆಮೇಲೆ ಯೂನಿಫಾರ್ಮ್ಸ್ಗಳು ತೊಗೊಳಕ್ಕಾಗ್ತಿರ್ಲಿಲ್ಲ. ಅಂದರೆ ಲೇಟಾಗಿ ತೊಗೊತಾ ಇದ್ವಿ, ಪಾಪ ಇನ್ನು ಅಮೌಂಟ್ ಅಡ್ಜಸ್ಟ್ ಮಾಡೋವರೆಗೂ. ಈ ಥರ ಡೇಸ್ಗಳು. ನಮ್ಮ ಅಪ್ಪನೇ ಅಫ್ಕೋರ್ಸ್ ದುಡಿತಿದ್ದಿದ್ದು ಎಲ್ಲ. ಹಿ ವಾಸ್ ಅ ಕೋರ್ ಫಿನಾನ್ಷಿಯಲಿ. ಬಟ್ ಅದನ್ನು ಮನೆ ಸಂಭಾಳಿಸೋದು ಅಥವಾ ಪಪ್ಪ ಏನಾರ ಪ್ರಾಬ್ಲಮ್ ಮಾಡ್ಕೊಂಬಂದಾಗ ಅಮ್ಮ ಸಂಭಾಳಿಸೋದು ಅವೆಲ್ಲ ನಡೀತಿತ್ತು. ಆದರೆ ಗೈಸ್ ಇದ್ರ ಮಧ್ಯೆ ನಾನು ನನ್ನ ತಮ್ಮ ಏನಾಗ್ತಿದ್ವಿ, ಜಸ್ಟ್ ಇಮ್ಯಾಜಿನ್. ಅವನು ಏನೋ ನಡೀತಿದೆ ಅಂದಾಗ ಅವ್ನಿಗೆ ಗೊತ್ತಾಗ್ತಿರಲಿಲ್ಲ, ಮಲ್ಕೊಂಡ್ಬಿಡ್ತಾ ಇದ್ದ, ಆಟ ಆಡ್ಕೊಂಬಂದಿರೋನು. ಐ ವಾಸ್ ಅಲೋನ್ ಸಿಟ್ಟಿಂಗ್ ಸ್ಕ್ಯಾರ್ಡ್. ನಂಗೆ ಭಯ, ಎಲ್ಲಿ ಏನು ಮಾಡ್ಕೊಂಬಿಡ್ತಾರೋ, ಎಲ್ಲಿ ಜಗಳ
ದೊಡ್ಡದಾಗ್ಬಿಡುತ್ತೋ ಏನಾಗೋಗುತ್ತೋ ಎಷ್ಟೊಂದು ಇನ್ಸಿಡೆಂಟ್ ನಾನು ಅಪ್ಪು ಡಿಸ್ಕಸ್ ಮಾಡಿದಾಗ ಅವ್ನಿಗೆ ನೆನಪೇ ಇಲ್ಲ ಅಂಡ್ ಅವ್ನಿಗೆ ಗೊತ್ತೇ ಇಲ್ಲ. ಈಗ ಅವ್ನು 1 ಇಯರ್ ಬೇಬಿ ಅಂದರೆ ನನಗೆ 4 ಇಯರ್ಸ್ ನನಗೆ. ಆಗ ನನಗೆಲ್ಲ ಗೊತ್ತು 4 ಇಯರ್ಸಲ್ಲಿ ಏನೇನಾಗಿದೆ. 2 ಇಯರ್ಸಿಂದಲೇ ನನಗೆಲ್ಲ ಐ ರಿಮೆಂಬರ್. ಸೊ ನೀನು ಅವಾಗ ಹುಟ್ಟೇ ಇರಲಿಲ್ಲ ಅವನು. ನಂಗೆ ಅದಕ್ಕೆ ಅಷ್ಟೊಂದು ಏನೋ ಜ್ಞಾಪಕ ಇರಲ್ಲ. ಅವ್ನಿಗೇನು ಗೊತ್ತಿಲ್ಲ, ಆ್ಯಕ್ಚುಲಿ ನಿಂಗೇನು ಗೊತ್ತಿಲ್ಲ, ತುಂಬ ಕಡಿಮೆ. ಈಗ 2 ಇಯರ್ಸ್ 1 ಇಯರ್ ಗ್ಯಾಪ್ ಇರುತ್ತೆ ಗೊತ್ತಾ, ಅವರಿಬ್ಬರು ಎಲ್ಲನೂ ನೋಡಿರ್ತಾರೆ ಜೊತೆಗೆ. ಆ್ಯಂಡ್ ನನಗೇನಂದರೆ ಅವನು ಒಂಥರ ಚಿಕ್ಕವನಲ್ವಾ, ಐ ಯೂಸ್ ಟು ಟೇಕ್ ಕೇರ್ ಮೋರ್. ನಾ ಸ್ಕೂಲಿಂದ ಬಂದಾಗ ಅಪ್ಪು ಯು ರಿಮೆಂಬರ್ ಮಮ್ಮಿ ಏನಾದರೂ ಇದೆಲ್ಲ ಪ್ರಾಬ್ಲಮ್ಸ್ ಕಾನ್ಸಿಕ್ವೆನ್ಸಸ್ನ ಬ್ಯಾಲೆನ್ಸ್ ಮಾಡಬೇಕಲ್ವಾ, ಅದಕ್ಕೆ ಸ್ವಲ್ಪ ನಮ್ಮ ತಾತನ ಮನೆಗೆ ಹೋಗ್ತಿದ್ರು, ಅಲ್ಲಿ ಡಿಸ್ಕಸ್ ಮಾಡಿ ಅಲ್ಲಿಂದ ಅಮೌಂಟ್ ಇಲ್ಲಿಗೆ ಹಾಕೋದು, ಇಲ್ಲಿಂದ ಅಮೌಂಟ್ ಅಲ್ಲಿಗೆ ಹಾಕೋದು, ಈ ಒಂದು ಪ್ರೊಸೀಜರೇ ನಡೀತಿರ್ತಿತ್ತು ಮೋಸ್ಟ್ ಆಫ್ ಅವರ್ ಲೈಫ್ ಚೈಲ್ಡ್ಹುಡ್. ಸೊ ನಾನು ಅವಾಗ ಏನು ಮಾಡ್ತಿದ್ದೆ, ಮನೆಗೆ ಬಂದು ಸ್ಕೂಲಿಂದ ಮನೆಗೆ ಬಂದು ನಮ್ಮಮ್ಮ ಒಂದು ಲೆಟ್ರ್ ಬರ್ದಿಟ್ಬಿಟ್ಟು ಹೋಗಿರೋರು ನಮ್ಮ ಲವ್ ಲೆಟ್ರ್ ಥರ. ಹಿಂಗೆ ಬರೋಷ್ಟೊತ್ತಿಗೆ ಕೆಲಸ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ತಿನ್ಕೊಂಡು ಟ್ಯೂಷನ್ಗೆ ಹೋಗಿ ಬನ್ನಿ ಅಷ್ಟೊತ್ತಿಗೆ ನಾನು ಬರ್ತೀನಿ ಅನ್ನೋ ಥರ. ಆದಮೇಲೆ ಟ್ಯೂಷನಿಂದ ಫಸ್ಟು ಸ್ಕೂಲಿಂದ ಬರ್ತಿದ್ವಿ. ಸ್ಕೂಲಿಂದ ಬಂದರೆ ಫುಲ್ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದು ಆಮೇಲೆ ಚಿತ್ರಾನ್ನ ಮಾಡಿ ನನಗೆ 5 ರೂಪಾಯಿ ಕೊಟ್ಟು ಅವಳು ಪೌಚಿಂದ ಕೋಡ್ಬಳೆ ತಗೋಬೋಗು 5 4s 20 20 ಕೋಡ್ಬಳೆ 10 ಕೋಡ್ಬಳೆ ನನಗೆ 10 ಕೋಡ್ಬಳೆ ನಿನಗೆ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡು ತಿಂದ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರೋಷ್ಟೊತ್ತಿಗೆ ನಮ್ಮಮ್ಮ ಬಂದಿರ್ತಿದ್ರು. ಅಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತಾಯಿತ್ತು ಸಿನಿಮಾ. ಇಲ್ಲ ಬಂದ ತಕ್ಷಣ ಸೀರಿಯಲ್ ನಾನು ಸೀರಿಯಲ್ ನೋಡ್ತಾ ಇದ್ದೆ, ಅಗ್ನಿಸಾಕ್ಷಿ ಸೀರಿಯಲ್ಲು. ಬಟ್ ನಮ್ಮಪ್ಪ ಬಂದ್ಮೇಲೆ ಇನ್ನೊಂದು ಅಗ್ನಿಸಾಕ್ಷಿ ಆಗೋದು. ಅದೆಲ್ಲ ಮುಗಿಸಿ ನನಗೆ ಫೀಮೇಲ್ ಮೈಂಡ್ ವರ್ಕ್ಸ್ ಡಿಫ್ರೆಂಟ್. ಯಾಕಂದರೆ ಅಪ್ಪ ಅಮ್ಮನ ಮೇಲೆ ತುಂಬ ಕನ್ಸರ್ನ್ ಇರುತ್ತೆ. ನಾನು ಯಾವಾಗ ಅಂತ ಐ ರಿಮೆಂಬರ್ ಎವ್ರಿಥಿಂಗ್. ಅದೊಂಥರ ಈವನ್ ಟುಡೇ ಇಟ್ ಈಸ್ ಲೈಕ್ ಅ ಟ್ರಾಮಾ. ಈಗ ಅಮ್ಮ ಅಕ್ಕ ಅವ್ರದ್ದೆಲ್ಲ ಫೇಸ್ ನೋಡಿದಾಗ ಅವ್ರ ಲೆಜೆಂಡ್ಸ್, ಅಲ್ಟ್ರಾ ಲೆಜೆಂಡ್ಸ್ ಇದೆ. ಯಾಕಂದರೆ ಇದಕ್ಕೊಂದು ಕಂಟಿನ್ಯೂ ಸ್ಟೋರಿ ಸಿಗುತ್ತೆ. ಅವ್ರದ್ದು ಸ್ಟಾರ್ಟ್ ಎಂಡ್ ಎಲ್ಲಿ ಮಾಡೋದಂತಲೇ ಗೊತ್ತಾಗಲ್ಲ. ಮೈ ಮಾಮ್, ಮೈ ಹಸ್ಬೆಂಡ್, ಮೈ ಬ್ರದರ್ ಆ್ಯಂಡ್ ಈವನ್ ದೇ ಆರ್ ಬ್ಲೆಸ್ಡ್ ವಿತ್ ಮೀ 100%. ಅದು ಹೆಂಗೆ ಗೊತ್ತಾ ಗೈಸ್, ನಾನು ಹೇಳೋದು ಮ್ಯೂಚುವಲ್ ಇದ್ರೇ ಅದು ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ ವಾಟ್ ಐ ಬಿಲೀವ್. ನನಗೆ ಅಮ್ಮ ಇಸ್ ಫೈನ್ ಅನ್ಸುತ್ತೆ. ಹೆಂಗಂತೂ ರುಬ್ಬಿ 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 ನಾನು ಇದು ಕಾಲೇಜಲ್ಲಿ ಹಳ್ಕೊಂಡು ಹೋಗೋಳು, ಎಣ್ಣೆ ಹಾಕಿ ಕಳ್ಸೋದು, ಸ್ಟೈಲ್ ಎಲ್ಲ ಮಾಡ ಎಣ್ಣೆ ಹಚ್ಕೊಂಡು ಹೋಗ್ತಿದ್ದೆ ನಾನು. PU ಸೆಕೆಂಡ್ PUಲಿ ಎಣ್ಣೆ ಹಿಂಗೆಲ್ಲ ಬರೋಷ್ಟೊತ್ತಿಗೆ ಫುಲ್ ಕಪ್ಪಗಾಗಿ ಬಂದಿರ್ತಿದ್ದೆ. ಶಿ ವಾಸ್ ಸೋ ಸ್ಟ್ರಿಕ್ಟ್ ಆ್ಯಂಡ್ ಅಫ್ಕೋರ್ಸ್ ಅದರಿಂದ ಇವತ್ತು ನಾವು ಎಲ್ಲ ಬೆಸ್ಟ್ ಆಗಿದ್ದೀವಿ. ಬರ್ತಾ ಇರುತ್ತೆ ಅವಾಗೆಲ್ಲ ನನಗೆ ಸ್ಟ್ರಿಕ್ಟ್ ಮಾಡಿದ್ರೆ ತಾನೆ, ಎಲ್ರಿಗೂ ಬೆಂಡೆತ್ರಿ ಅಂತ. ಬೇಡ, ನೋ, ಎವ್ರಿಬಡಿ ಆರ್ ಫ್ರೀ. ಬಟ್ ಐ ವಾಸ್ ಇನ್ನೊಂದೇನಂದ್ರೆ ನಾನು ಒಬ್ಳೆ ಮೊದಲನೇ ಅವಳು. ನನಗೆ ಆಗೈತೆ ಗೊತ್ತಾ ಮೋಸ, ದಗ, ವಂಚನೆ. ನಾನೊಂಥರ ಟ್ರಯಲ್ ಪೀಸ್ ಥರ, ಟ್ರಯಲ್ ರೀಲ್ ಬರುತ್ತಲ್ಲ. ನಮ್ಮಮ್ಮ ಮಾತ್ರ ಶಿ ವಾಸ್ ಸೋ ಬ್ಲಡಿ ಸ್ಟ್ರಿಕ್ಟ್. ಇವಾಗ ದೇವ್ರಣೆ ದೊರ್ಕೊಂತೀನಿ ಗೈಸ್. ನೀವೇನು ನೋಡ್ತಾ ಇದ್ದೀರಾ ಅದೆಲ್ಲ ಸುಳ್ಳು. ಪ್ರಾಮಿಸ್. ಇವತ್ತಿಗೂ ನಮ್ಮಮ್ಮ ಇವಾಗೆಲ್ಲ ಹೋಗಿದ್ದಾರೆ ಅನ್ಕೊಳ್ಳಿ, ಫುಲ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು. ಅಯ್ಯೋ ನಮ್ಮಮ್ಮ ಬಂದ್ಬಿಟ್ರೆ ಏನು ಹಿಂಗಿಟ್ಟಿದ್ಯಾ ಅಂದರೆ ಅದು ಒಂದು ಹಳೇದಿದು ನನಗೆ. ಐ ಹ್ಯಾಡ್ ಅ ವೆರಿ ಬ್ಯಾಡ್ ಚೈಲ್ಡ್ಹುಡ್, ಬ್ಯಾಡ್ ಟೀನೇಜ್. ಐ ಆಮ್ ಎಂಜಾಯಿಂಗ್ ಓನ್ಲಿ ಮೈ ಮ್ಯಾರೇಜ್ ಲೈಫ್ ನೌ. ಅಷ್ಟೇ ಗೈಸ್. ಅರ್ಥನೇ ಆಗ್ತಿಲ್ಲ ಕಣೆ ಅಕ್ಕ, ನಾಲ್ಕನೇ ಇಲ್ಲ ಆಗಿದ್ದು ನಿನಗಾಗಬಾರ್ದು ಅಂತ ಪ್ರೊಟೆಕ್ಟ್ ಆಗಿ ಬೆಳೆದೆ ನೀನು. ತಗೊಂಡ್ಬಿಟ್ಟು ಆ ಲಾಕ್ ಇದನ್ನ ನಾಪ್ಕ ಇದೆ ನಿಂಗೆ. ಅದಿದು ಚಿಲ್ಕನೇ ಹೊಡೆದಾಕ್ಬಿಟ್ಟಿದ್ರು, ಬಾಗ್ಲೇ ಹಾಕೋಬಾರ್ದು ನೀವಿನ್ನ. ನೋ ಪರ್ಸನಲ್ ಸ್ಪೇಸ್ ಫಾರ್ ಯು ಗೈಸ್. ಓ ಮೈ ಗಾಡ್. ಒಳ್ಳೆ ಮೆಮೊರಿ ಅಂದ್ರೆ ಕಾರಣ ನಮ್ಮ ತಾತ ಅಜ್ಜಿ. ಅಪ್ಪ ಮೂಲ್ಯಕ್ಕ ಗೈಸ್, ನೀವೆಲ್ಲ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಪಾಲಿಶ್ಡ್ ವರ್ಸನ್. ಸುಖದ ಸಂಪತ್ತಿನಲ್ಲಿ ಏನು ನಿಜ ಯಾರೂ ಬಂದಿಲ್ಲ. ನಾನಾಗಲಿ ಪ್ರತಿಗ್ಲಾಗಲಿ ಅಂತೂ ಚಾನ್ಸೇ ಇಲ್ಲ ಗೈಸ್. ಹಂಗಂತ ದಯವಿಟ್ಟು ಅನ್ಕೋಬೇಡಿ. ಬಟ್ ನಾವು ಇವಾಗ ಅದನ್ನೆಲ್ಲ ಒಂಥರ ಪೋರ್ಟ್ರೇ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಹಳೇದನ್ನೆಲ್ಲ ಅಷ್ಟೇ. ದೇವ್ರೆಲ್ರಿಗೂ ಫೈನಲ್ ಆಗಿ ಏನಂತೀಯ? ಫೈನಲ್ ಆಗಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸಿ ಆಲ್, ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.